ಪರೀಕ್ಷೆಯಲ್ಲಿ ಒಟ್ಟು 53 ವಿದ್ಯಾರ್ಥಿಗಳು ತೇರ್ಗಡೆ ಹೊಂದಿದ್ದು 11 ವಿದ್ಯಾರ್ಥಿಗಳು 90%ಕ್ಕೂ ಹೆಚ್ಚು ಅಂಕಗಳನ್ನು ಪಡೆದಿದ್ದಾರೆ. ಒಟ್ಟಾರೆ 21 ವಿದ್ಯಾರ್ಥಿಗಳು ಅತ್ಯುನ್ನತ ಶ್ರೇಣಿ, 31 ವಿದ್ಯಾರ್ಥಿಗಳು ಪ್ರಥಮ ದರ್ಜೆ ಹಾಗೂ ಓರ್ವ ವಿದ್ಯಾರ್ಥಿ ದ್ವಿತೀಯ ದರ್ಜೆಯಲ್ಲಿ ಉತ್ತೀರ್ಣರಾಗಿ ಶಾಲೆಯ ಕೀರ್ತಿ ಹೆಚ್ಚಿಸಿದ್ದಾರೆ. ಅಪ್ಸಾ ಫಾತಿಮಾ ತಾಜ್ ಎಂಬ ವಿದ್ಯಾರ್ಥಿನಿ 625ಕ್ಕೆ 607 ಅಂಕ ಪಡೆದು 97.12 ಫಲಿತಾಂಶ ಗಳಿಸಿ ಶಾಲೆಗೆ ಪ್ರಥಮ ಸ್ಥಾನ ಪಡೆದಿದ್ದಾರೆ. ಯುಎಸ್ ಆದರ್ಶ್ 606 ಅಂಕ ಪಡೆದು 96.96 ಫಲಿತಾಂಶ ಗಳಿಸಿ ದ್ವಿತೀಯ ಸ್ಥಾನ ಹಾಗೂ ಐಸಿ ವಿಶ್ವಾಸ್ 603 ಅಂಕ ಪಡೆದು 96.48 ಅಂಕಗಳೊಂದಿಗೆ ತೃತೀಯ ಸ್ಥಾನ ಗಳಿಸಿದ್ದಾರೆ. So is Apsa Fatima Taj. I scored 607 and my percentage is 97.12. I completed my syllabus and I studied daily basis. I completed all the concepts which our teachers has teached us, and we cleared all our doubts in that schedule. The school is going to take special classes from morning 6 o'clock to evening 8 o'clock. And all these teachers are very cooperative with us. They are very friendly with us. They cleared all our doubts. So I scored these marks. Next, I want to become an IAS officer. Then I will score well and I will get more posts. ಕನ್ನಡ ವಿಷಯದಲ್ಲಿ ವಿದ್ಯಾರ್ಥಿನಿಗಳಾದ ಐಬಿ ಪ್ರಿಯಾ, ಅಪ್ಸಾ ಫಾತಿಮಾ ತಾಜ್, ಎ ವಿನುತಾ, ಎಂ ರಶ್ಮಿ ಹಾಗೂ ಸಾಹಿಮಾ ಎಂಬುವವರು 125ಕ್ಕೆ 125 ಅಂಕಗಳನ್ನು ಪಡೆದಿದ್ದಾರೆ. ಇವರ ಸಾಧನೆಗೆ ಶಾಲಾ ಆಡಳಿತ ಮಂಡಳಿ ಸಿಹಿ ತಿನಿಸುವ ಮೂಲಕ ಅಭಿನಂದನೆ ಸಲ್ಲಿಸಿದ್ದಾರೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಆದರ್ಶ್ ಅಂತ. ನಾನು ಈ ಸಲ SSLC ಎಕ್ಸಾಮ್ ತಗೊಂಡ್ಬಿಟ್ಟು 606 ಮಾರ್ಕ್ಸ್ ತೆಗೆದಿದ್ದೀನಿ. 97% ತೆಗೆದಿದ್ದೀನಿ. ನಂಗೆ ತುಂಬ ಖುಷಿ ಆಗ್ತಿದೆ ಈ ಮಾರ್ಕ್ಸ್ ತೆಗೆದಿದ್ದಕ್ಕೆ. ನಾನು ಏನೇ ಮಾರ್ಕ್ಸ್ ತೆಗೆದಿದ್ರು ಅದು ಕಾರಣ ನಮ್ಮ ಟೀಚರ್ಸ್ಗಳಿಂದ ಹಾಗೂ ನಮ್ಮ ಪೇರೆಂಟ್ಸ್ ಸಪೋರ್ಟಿಂದ. ನಮಗೆ ಎಷ್ಟು ಸಪೋರ್ಟ್ ಮಾಡ್ತಿದ್ರು ಅಂದರೆ ನಮ್ಮ ಸ್ಕೂಲಿಂದ ಬೆಳಗ್ಗೆ 6 o'clock ಕ್ಲಾಸ್ ತೊಗೊತಿದ್ರು. ಅವ್ರ ಟೈಮ್ ಅವ್ರ ಟೈಮು ನಮಗೋಸ್ಕರ ಸ್ಯಾಕ್ರಿಫೈಸ್ ಮಾಡಿಬಿಟ್ಟು ಒಳ್ಳೊಳ್ಳೆ ಮಾರ್ಕ್ಸ್ಗಳು ತೆಗೆಯೋದಕ್ಕೆ ಸಖತ್ ಹೆಲ್ಪ್ ಮಾಡಿದ್ದಾರೆ. ಹಾಗೆ ನನಗೆ ತುಂಬ ಖುಷಿ ಆಗ್ತಿದೆ. ನಮ್ಮ ಪೇರೆಂಟ್ಸ್ ಸಹ ನನಗೆ ಸಖತ್ತು ಸಪೋರ್ಟ್ ಮಾಡಿದರು. ನಾನು ಡೈಲಿ ನಾನು ಈ ಸ್ಕೂಲಲ್ಲಿ 5 o'clock ಎದ್ದೊಂತಿದ್ದೆ. ಅದ್ರ ಮೇಲೆ ನಾನು 5 o'clock ಎದ್ಬಿಟ್ಟು ಸ್ಕೂಲಿಗೆ ಬಂದು ಅಲ್ಲೂ ಓದ್ತಿದ್ದೆ, ಸ್ಕೂಲಲ್ಲೂ ಓದ್ತಿದ್ದೆ. ಹಾಗೆ ರಾತ್ರಿ ಒಂದು 7:30 ತನಕ ಓದ್ತಿದ್ದೆ. ಅದರಿಂದ ನನಗೆ ಇಷ್ಟು ಮಾರ್ಕ್ಸ್ ತೆಗೆಯೋದಕ್ಕೆ ಸಾಧ್ಯ ಆಯಿತು. ನಂಗೆ ತುಂಬ ಖುಷಿ ಆಗ್ತಿದೆ. ನಮ್ಮ ಸ್ಕೂಲ್ ಪ್ರತಿ ವರ್ಷದಂಗೆ ಈ ವರ್ಷವೂ 100% ರಿಸಲ್ಟ್ ತೆಗೆದಿದೆ. ಅದಕ್ಕೆ ನನಗೆ ಸಖತ್ತು ಖುಷಿ ಆಗ್ತಿದೆ. ಥ್ಯಾಂಕ್ ಯು ವೆರಿ ಮಚ್. ಹೆಸರು ವಿಶ್ವಾಸ್ ಅಂತ. ನಾನು ಇದೇ ಶಾಲೆಗೆ ಓದಿ 603 ಮಾರ್ಕ್ಸ್ ತೊಗೊಂಡಿದ್ದೀನಿ. 96.48% ತೊಗೊಂಡಿದ್ದೀನಿ. ಸೊ ಹೇಗೆ ಇಷ್ಟು ಪರ್ಸೆಂಟೇಜ್ ಬಂತಂದರೆ ನನ್ನಿಂದ ಏನಿಲ್ಲ, ಟೀಚರ್ಸಿಂದನೇ. ನಂದು ಬರೀ ಎಫರ್ಟ್ಸ್ ಇರುತ್ತೆ ಅಷ್ಟೇ, ಬಿಟ್ಟರೆ ಟೀಚರ್ಸಿಂದು ಎಲ್ಲ ಏನೇನು ಬೇಕು ನಮಗೆ ಎಲ್ಲ ಸಪೋರ್ಟ್ಸು, ಡೌಟು ಕ್ಲಿಯರ್ ಮಾಡೋದು ಆ ಥರ ಎಲ್ಲ ತುಂಬ ಮಾಡ್ತಿದ್ರು. ಬೆಳಗ್ಗೆ ಬೇಗ ಕರ್ಸೋದು, ರಾತ್ರಿ ಸ್ವಲ್ಪ ಲೇಟಾಗಿ ಬಿಡ್ತಿದ್ರು. ಅವ್ರು ಎಷ್ಟು ಎಫರ್ಟ್ಸ್ ಹಾಕ್ತಿದ್ದಾರೆ ಅದರಿಂದ ನಮ್ಮ ರಿಸಲ್ಟ್ ಗೊತ್ತಾಗ್ತಿದೆ. ಸೊ ನಮ್ಮ ಸ್ಕೂಲು 15 ಇಯರ್ಸಿಂದಾನೇ ಕನ್ಸಿಸ್ಟೆನ್ಸ್ ಆಗಿ 100% ರಿಸಲ್ಟ್ಸ್ ಕೊಡ್ತಿದೆ. ಸೊ ಇದರಿಂದ ನಮ್ಮ ಸ್ಕೂಲ್ ಏನಂತ ಗೊತ್ತಾಗ್ಬೋದು ಅಂದರೆ ಎಷ್ಟು ಲೆವೆಲ್ ಆಫ್ ಎಜುಕೇಷನ್ ಎಷ್ಟಿರುತ್ತೆ ಆ್ಯಂಡ್ ಯಾವ ಥರ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿರೋ ಅನ್ನೋದು ಗೊತ್ತಾಗುತ್ತೆ. ಸೊ ನಮ್ಮ ಸ್ಕೂಲ್ ಬರೀ ಎಜುಕೇಷನ್ ಅಂತ ಮಾತ್ರ ಅಲ್ಲ, ಎಲ್ಲ ಕರಿಕ್ಯುಲರ್ ಆ್ಯಕ್ಟಿವಿಟೀಸಲ್ಲೂ ನಮ್ಮ ಸ್ಕೂಲೇ ಬೆಸ್ಟ್ ಸ್ಕೂಲ್ ಅಂತ ಹೇಳ್ಬೋದು. ಆ್ಯಂಡ್ ಹೌದು ಸರ್, ತುಂಬ ಖುಷಿ ಆಗ್ತಿದೆ. ನಮ್ಮ ಮಗಳು ಇದರಲ್ಲಿ 8th ಓದ್ತಾ ಬರ್ತಾ ಇದ್ದಾಳೆ. ಇನ್ನು ಚಿಕ್ಕ ಮಕ್ಕಳು ಇಬ್ಬರು ಹೋಗ್ತಾ ಇದ್ದಾರೆ. ಒಳ್ಳೆ ಸ್ಕೂಲ್, ಅಲ್ಲಿ ಒಳ್ಳೆ ಟೀಚಿಂಗ್ ಇದೆ. ನಮ್ಮ ಮಕ್ಕಳೆಲ್ಲ ಮುಂದೆ ಬರಬೇಕು ಅಂತ ಚೆನ್ನಾಗಿ ಟೀಚರ್ಸ್ ಎಲ್ಲ ಹೇಳ್ಕೊಟ್ಟಿದ್ದಾರೆ. ಬೆಳಗ್ಗೆಯಿಂದ ಮತ್ತು ಸಂಜೆ 8:30ವರೆಗೂ ಕ್ಲಾಸ್ ಇಟ್ಟು ಅವರು ಮಕ್ಕಳ ಕಷ್ಟಪಟ್ಟು ಹೇಳಿದ್ದಾರೆ ಸರ್. ಅದು ಮನೆಯಲ್ಲಿ 1 ಅವರ್ ಬೆಳಗ್ಗೆ ನಾನು 5 ಗಂಟೆಗೆ ಎದ್ದು ಕೂತ್ಕೊಂಡು ಓದ್ತಾ ಇದ್ದು, ಸಂಜೆ 11:30ವರೆಗೂ ಓದ್ತಾ ಇದ್ದು ಸರ್ ಮಕ್ಕಳು. ಟೀಚರ್ಸೇ ಹೇಳ್ಕೊಟ್ಟಿದ್ದನ್ನೆಲ್ಲ ಫಾಲೋ ಮಾಡ್ತಾಯಿದ್ರು ಮಕ್ಕಳು.
ಅವ್ರು ಕಷ್ಟಪಟ್ಟು ಓದಿದ್ದಾರೆ. ಅವರ ಮತ್ತು ಟೀಚರ್ಸ್ಗಳ ಶ್ರಮದ ಫಲ ಇಷ್ಟು ಬಂದಿರೋದು ನಮ್ಮ ಮಕ್ಕಳು. ಈ ಸ್ಕೂಲಲ್ಲಿ ತುಂಬ ಚೆನ್ನಾಗಿ ಓದಿಸಿದ್ದಾರೆ. ಪಾಪ ಸರ್ರು ಹುಷಾರಿಲ್ದಾದರೂ ಬೆಳಗ್ಗೆ ಬೇಗ ಬಂದು ಬೆಳಗ್ಗೆ 6 ಗಂಟೆಯಿಂದ ತುಂಬ ಚೆನ್ನಾಗಿ ಓದಿಸಿದ್ದಾರೆ. ಸರ್ರು ಮಿಸ್ಸಿಗೆಲ್ಲ ತುಂಬ 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 ಧನ್ಯವಾದಗಳು. ನಮ್ಮ ಮಕ್ಕಳೆಲ್ಲ ಚೆನ್ನಾಗಿ ಓದಿದ್ದಾರೆ. ಇಲ್ಲಿ ಎಲ್ಲ ಮಕ್ಕಳು ಪಾಸಾಗಿದ್ದಾರೆ, ಚೆನ್ನಾಗಿ ಅಂಕ ತೆಗೆದು. ಈ ಸರ್ತಿ ಮಕ್ಕಳು ಎಲ್ಲ ಚೆನ್ನಾಗಿ ಮಾರ್ಕ್ಸ್ ತೆಗೆದಿದ್ದಾರೆ. ತುಂಬ ವರ್ಷದಿಂದಲೂ ಇದೇ ರೀತಿ ಎಲ್ಲರೂ ಮಕ್ಕಳು ಸರ್ಗಳು ಎಲ್ಲ ಪಾಠ ಮಾಡ್ತಾರೆ, ಟ್ಯೂಷನ್ ತಗೊತಾರೆ. ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 8 ಗಂಟೆ ತನಕ ತುಂಬ ಎಫರ್ಟ್ ಹಾಕ್ತಾರೆ ಮಿಸ್ಗಳು ಎಲ್ಲ. ಅವ್ರ ಪ್ರತಿಫಲದಿಂದ ಎಲ್ಲರಿಗೂ ಮಕ್ಕಳು ಚೆನ್ನಾಗಿ ಓದಿ ಚೆನ್ನಾಗಿ ರ್ಯಾಂಕ್ ತೆಗೆದಿದ್ದಾರೆ, ಚೆನ್ನಾಗಿ ಬರೆದು ಪಾಸ್ ಮಾಡಿದರೆ ಎಲ್ಲರಿಗೂ. ಶಾಲೆಯ ಸಂಸ್ಥಾಪಕರಾದ ಶ್ರೀಯುತ ನಂದಕುಮಾರ್ ಅವರು ಮಾತನಾಡಿ, ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಓದಿನಲ್ಲಷ್ಟೇ ಅಲ್ಲದೆ ಕ್ರೀಡೆ ಹಾಗೂ ಇತರ ಪಠ್ಯೇತರ ಚಟುವಟಿಕೆಗಳಲ್ಲೂ ಮುಂದಿದ್ದು ಅನೇಕ ಕಾರ್ಯಕ್ರಮಗಳಲ್ಲಿ ಬಹುಮಾನ ಗಳಿಸಿರುತ್ತಾರೆ. ಓದಿನಲ್ಲೂ ಸಹ ನಮ್ಮ ಶಾಲೆ ವರ್ಷದಿಂದ ವರ್ಷಕ್ಕೆ ಉತ್ತಮ ಫಲಿತಾಂಶ ನೀಡುತ್ತಿದ್ದು ನಮ್ಮ ಶಾಲೆಯ ಮಕ್ಕಳು ಇನ್ನೂ ಕೀರ್ತಿವಂತರಾಗಲಿ ಎಂದು ಆಶಿಸಿ ಮಾತನಾಡಿದರು. ಇವತ್ತು 10ನೇ ತರಗತಿದು ಏನು ರಿಸಲ್ಟ್ಸ್ ಅನೌನ್ಸ್ ಆಯಿತು, ತುಂಬ ಖುಷಿಯಾಗಿದೆ. ಲಾಸ್ಟ್ 15 ವರ್ಷದಿಂದ ನಾವು ಈ ವರ್ಷನೂ ಸೇರಿ ಕಂಟಿನ್ಯೂಸ್ ಆಗಿ 100% ರಿಸಲ್ಟ್ ತಗೊಳ್ತಾ ಇದ್ದೀವಿ. ನಮ್ಮ ಶಾಲೆದು ಒಂದು ಉದ್ದೇಶ ಇತ್ತು ನಾವು ಸ್ಟಾರ್ಟ್ ಮಾಡಿದಾಗ, ಟೀಚ್ ಆ್ಯಂಡ್ ರೀಚ್ ಎವೆರಿವನ್. ಉತ್ತಮವಾದ ಮತ್ತು ಉನ್ನತವಾದ ಶಿಕ್ಷಣ ಎಲ್ರಿಗೂ ದೊರಕಬೇಕು, ಮಕ್ಕಳ ಬದುಕು ಹಸನಾಗಬೇಕು, ಏನು ಎಲ್ಲ ವರ್ಗದ ಶಿಕ್ಷಕ ಮಕ್ಕಳಿಗೂ ಎಜುಕೇಷನ್ ಕೊಡಬೇಕು ಅನ್ನೋ ನಿಟ್ಟಲ್ಲಿ ಶಾಲೆ ಪ್ರಾರಂಭ ಮಾಡಿದು ಆ ನಿಟ್ಟಲ್ಲಿ ನಾವು ಖಂಡಿತವಾಗಿ ಯಶಸ್ವಿಯಾಗಿದ್ದೀವಿ ಅಂತ ನನಗೆ ತುಂಬ ಖುಷಿಯಾಗುತ್ತೆ. ಶಾಲೆಯಲ್ಲಿ ವಿದ್ಯಾಭ್ಯಾಸದ ಜೊತೆಗೆ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ಗೂ ನಾವು ಭಾಳ ಮಹತ್ವ ಕೊಟ್ಟಿದ್ದೀವಿ. ಇವತ್ತು ಈ ಶಾಲೆಯಲ್ಲಿ ಓದಿದ ಮಕ್ಕಳು ಬ್ಯಾಂಕ್ ಮ್ಯಾನೇಜರ್ಸ್ ಇದ್ದಾರೆ, ದೊಡ್ಡ ದೊಡ್ಡ IT ಕಂಪ್ನಿನಲ್ಲಿದ್ದಾರೆ, MNC ಕಂಪ್ನಿಗಳಲ್ಲಿದ್ದಾರೆ, ಹೊರದೇಶಗಳಲ್ಲಿ ಸರ್ವಿಸ್ ಕೊಡ್ತಾ ಇದ್ದಾರೆ. ಇದೆಲ್ಲ ತುಂಬ ಒಂದು ಸಂತೋಷ ಪಡುವಂಥ ವಿಚಾರ. ಶಾಲೆಯ ಆಡಳಿತಾಧಿಕಾರಿ ಲಿಖಿತ್ ನಂದಕುಮಾರ್ ಮಾತನಾಡಿ, 15 ವರ್ಷಗಳಿಂದ ನಮ್ಮ ಶಾಲೆ ಪ್ರತಿಶತ 100 ಫಲಿತಾಂಶ ಪಡೆದುಕೊಂಡು ಬರುತ್ತಿದೆ. ಇದರಲ್ಲಿ ಶಿಕ್ಷಕರ ಶ್ರಮ ಹಾಗೂ ವಿದ್ಯಾರ್ಥಿಗಳ ಪರಿಶ್ರಮ ಪ್ರಮುಖವಾಗಿದ್ದು ನಮಗೆ ಸಹಕರಿಸಿದ ಪೋಷಕರೆಲ್ಲರಿಗೂ ಧನ್ಯವಾದ ಸಲ್ಲಿಸುತ್ತೇವೆ ಎಂದು ಮಾತನಾಡಿದರು. ನಮ್ಮ ಜ್ಞಾನರಶ್ಮಿ ಶಾಲೆ ಈ ಬಾರಿಯ SSLC ಫಲಿತಾಂಶದಲ್ಲಿ 100% ಫಲಿತಾಂಶ ಪಡೆದಿದೆ. ಪರೀಕ್ಷೆಗೆ ಹಾಜರಾಗಿದ್ದ 53 ಮಕ್ಕಳಲ್ಲಿ 53 ಮಕ್ಕಳು ಪಾಸಾಗಿದ್ದಾರೆ. ಇವರ ಪೈಕಿ 21 ಮಕ್ಕಳು ಡಿಸ್ಟಿಂಕ್ಷನ್, 11 ಮಕ್ಕಳು 90%ಕ್ಕಿಂತ ಹೆಚ್ಚನ್ನು ತೆಗೆದಿದ್ದಾರೆ. 31 ಮಕ್ಕಳು ಫಸ್ಟ್ ಕ್ಲಾಸ್ನಲ್ಲಿ ಹಾಗೂ 1 ವಿದ್ಯಾರ್ಥಿ ಸೆಕೆಂಡ್ ಕ್ಲಾಸಲ್ಲಿ ಪಾಸಾಗಿದ್ದಾರೆ. ಈ ಮಕ್ಕಳ ಪೈಕಿ ಕುಮಾರಿ ಅಫ್ಸಾ ಫಾತಿಮಾ ತಾಜ್ 607 97.48% ತೆಗೆದು ನಮ್ಮ ಶಾಲೆಗೆ ಪ್ರಥಮ ಸ್ಥಾನವನ್ನು ಗಳಿಸಿದ್ದಾರೆ. ಆದರ್ಶ್ US 606 97% ತೆಗೆದು ದ್ವಿತೀಯ ಸ್ಥಾನವನ್ನು ಪಡೆದಿದ್ದಾರೆ. ಹಾಗೆ ವಿಶ್ವಾಸ್ IC 603 96.46% ತೆಗೆದು ತೃತೀಯ ಸ್ಥಾನವನ್ನು ಪಡೆದಿದ್ದಾರೆ. ನಮ್ಮ ಶಾಲೆಯ 5 ವಿದ್ಯಾರ್ಥಿಗಳು ಕನ್ನಡದಲ್ಲಿ 125ಕ್ಕೆ 125 ಅಂಕಗಳನ್ನು ತೆಗೆದು ವಿಶೇಷ ಸಾಧನೆ ಮಾಡಿದ್ದಾರೆ. ಹಾಗೆ ಹಿಂದಿಯಲ್ಲಿ ಕೂಡ 5 ಮಕ್ಕಳು 100ಕ್ಕೆ 100 ತೆಗೆದಿದ್ದಾರೆ. ಅಂದರೆ ಸಮಾಜ ವಿಜ್ಞಾನದಲ್ಲಿ ಅಪ್ಸಾ 100ಕ್ಕೆ 100 ಮಾರ್ಕ್ಸನ್ನು ತೆಗೆದು ಶಾಲೆಯ ಕೀರ್ತಿಕತೆಯನ್ನು ಆರಿಸಿದ್ದಾರೆ. ಈ ಎಲ್ಲ ಸಾಧನೆಗೆ ಕಾರಣಭೂತರಾದ ವಿದ್ಯಾರ್ಥಿಗಳಿಗೆ ಹಾಗೂ ಅವರಿಗೆ ಪಾಠ ಮಾಡಿದ ಶಿಕ್ಷಕರಿಗೆ ಹಾಗೂ ಪೋಷಕರಿಗೆ ನಮ್ಮ ಶಾಲೆಯ ಪರವಾಗಿ ಈ ಸಂದರ್ಭದಲ್ಲಿ ಶಾಲೆಯ ಮುಖ್ಯ ಶಿಕ್ಷಕಿಯಾದ H ಪಾಲಾಕ್ಷಮ್ಮ, ಶಿಕ್ಷಕಿಯರಾದ ಸಂಗೀತ, ಸುಷ್ಮಿತಾ, ಜ್ಯೋತಿ, ಮುಬೀನಾ ತಾಜ್ ಹಾಗೂ ವಿದ್ಯಾರ್ಥಿಗಳು, ಪಾಲಕರು ಉಪಸ್ಥಿತರಿದ್ದರು.